ನಮಸ್ಕಾರ ವೀಕ್ಷಕರೇ. ಮತದಾನದ ದಿನದಂದೇ ಮಹಾರಾಷ್ಟ್ರದಲ್ಲಿ ಮಹಾ ಬೆಳವಣಿಗೆಗಳು ನಡೀತಾ ಇದೆ. ಪದೇ ಪದೇ ಅದಾನಿಯನ್ನ ಟಾರ್ಗೆಟ್ ಮಾಡಿ ಬಿಜೆಪಿ ಹಾಗೂ ಮೋದಿ ವಿರುದ್ಧ ಕಿಡಿಕಾರ್ತಾ ಇದ್ದ ರಾಹುಲ್ ಸಿಕ್ಕಿಬಿದ್ದಿದ್ದಾರೆ. ಹಿಂದಿನಿಂದಲೂ ಅದಾನಿ ಗ್ರೂಪ್ಗೆ ದೊಡ್ಡ ಮಟ್ಟದಲ್ಲಿ ಸಹಕಾರ ನೀಡ್ತಾ ಇದ್ದಿದೆ ಕಾಂಗ್ರೆಸ್ ಅನ್ನೋದು ದಾಖಲೆ ಸಮೇತ ರಿವೀಲ್ ಆಗಿದೆ. ಇನ್ನು ಕಳೆದ ಕೆಲ ದಿನಗಳಿಂದ ಧಾರಾವಿ ಸ್ಲಂ ವಿಚಾರದಲ್ಲೂ ಅದಾನಿಯನ್ನ ಎಳೆತಂದಿದ್ರು. ಆದರೆ ಮಹಾವಿಕಾಸ್ ಅಗಾಡಿಯ ಮಿತ್ರ ಶರದ್ ಪವಾರ್ ಅಸಲಿ ವಿಚಾರವನ್ನ ಬಿಚ್ಚಿಟ್ಟಿದ್ದಾರೆ. ಇದು ಅಗಾಡಿಗೆ ಮುಜುಗರ ತರೋದರ ಜೊತೆಗೆ ಪವಾರ್ ಮುಂದಿನ ನಡೆ ಬಗ್ಗೆ ಆತಂಕ ಹುಟ್ಟಿಸುವಂತೆ ಮಾಡ್ತಾ ಇದೆ. ಇನ್ನೊಂದೆಡೆ ಪವಾರ್ ಪುತ್ರಿ ಸುಪ್ರಿಯಾ ಸುಳೆ ಬಿಟ್ಕಾಯಿನ್ ಹಗರಣದಲ್ಲಿ ಸಿಕ್ಕಿಬಿದ್ದಿದ್ದಾರೆ. ಅವರದೇ ಎನ್ನಲಾದ ಆಡಿಯೋ ಟೇಪ್ ರಿವೀಲ್ ಆಗಿದ್ದು ಮಹಾ ಅಖಾಡದಲ್ಲಿ ಈ ಆಡಿಯೋ ಸುನಾಮಿ ಎಬ್ಬಿಸ್ತಾ ಇದೆ. ಸಾಬೀತಾದ್ರೆ ಜೈಲಿಗೆ ಹೋಗೋ ಸಾಧ್ಯತೆ ದಟ್ಟವಾಗಿದೆ. ಮತ್ತೊಂದೆಡೆ ಏಕನಾಥ್ ಶಿಂದೆಗೆ ಎಲೆಕ್ಷನ್ ದಿನವೇ ದೊಡ್ಡ ಗಿಫ್ಟ್ ಸಿಗ್ತಾ ಇದೆ. ಇದೆಲ್ಲವನ್ನ ಒನ್ ಬೈ ಒನ್ ವಿವರಿಸ್ತಾ ಹೋಗ್ತೀವಿ. ಈ ವಿಡಿಯೋವನ್ನ ತಪ್ಪದೆ ಕೊನೆ ತನಕ ನೋಡಿ. ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನೆಲ್ ಅನ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಎಸ್, ಅದಾನಿ, ಅಂಬಾನಿ, ಮೋದಿ ಎಲೆಕ್ಷನ್ ವೇಳೆ ರಾಹುಲ್ ಬಳಿ ಎಲ್ಲಾ ಅಸ್ತ್ರಗಳು ಖಾಲಿ ಆದರೆ ಇದೊಂದು ಅಸ್ತ್ರ ಗ್ಯಾರಂಟಿ ಅನ್ನೋ ಹಾಗಾಗಿದೆ. ಮೋದಿ ಹಾಗೂ ಕೇಂದ್ರ ಸರ್ಕಾರದ ಜೊತೆಗೆ ಅದಾನಿಯನ್ನ ಸೇರಿಸೋದು, ನಿಮ್ಮ ಹಣ ಅದಾನಿ ಅಂಬಾನಿ ಜೇಬಲ್ಲಿದೆ ಅಂತ ಜನರಿಗೆ ಹೇಳೋದು. ದುರಂತ ಏನಂದ್ರೆ ಇದನ್ನ 100 ಸಲ ಹೇಳಿದ್ರೆ ಜನರ ತಲೆಯಲ್ಲಿ ಅದೇ ಉಳಿದುಕೊಳ್ಳುತ್ತೆ. ಅಸಲಿ ವಿಚಾರ ಏನು ಅನ್ನೋದನ್ನ ನೋಡೋದಕ್ಕೆ ಯಾರು ಹೋಗೋದಿಲ್ಲ. 75 ವರ್ಷದಿಂದ ಭಾರತೀಯರನ್ನ ಯಾಮಾರಿಸಿದ್ದೇವೆ. ಈಗ ದಿಢೀರಂತ ಜನರು ಸರಿ ಹೋಗ್ತಾರಾ ಅನ್ನೋ ಧೈರ್ಯದಲ್ಲೇ ಇದನ್ನ ಮಾಡ್ತಾರೆ ಅಂತ ಜನರು ಹೇಳ್ತಾರೆ. ಒಂದರ್ಥದಲ್ಲಿ ಇದು ನಿಜವೇ. ಯಾಕಂದ್ರೆ ಅದಾನಿ ಸಂಸ್ಥೆಯ ಇತಿಹಾಸವನ್ನ ಕೆದಕುತ್ತಾ ಹೋದ್ರೆ ಅವರಿಗೆ ಫ್ರೆಂಡ್ಲಿ ಆಗಿದ್ದು ಯಾರು ಅನ್ನೋದು ಗೊತ್ತಾಗುತ್ತೆ. ಈಗ ಆ ವಿಚಾರ ಮತ್ತೆ ಮುನ್ನೆಲೆಗೆ ಬರ್ತಾ ಇದೆ. 1993ರಲ್ಲಿ ಕೇಂದ್ರದಲ್ಲಿ ಇದ್ದಿದ್ದು ಕಾಂಗ್ರೆಸ್ ಸರ್ಕಾರ. ಆಗ ಅದಾನಿ ಗ್ರೂಪ್ಗೆ ಮುಂದ್ರಾ ಪೋರ್ಟ್ ಕೊಟ್ಟಿದ್ರು. ಅದು ಕೂಡ ಸ್ಕ್ವೇರ್ ಫೀಟ್ಗೆ ಕೇವಲ 10 ರೂಪಾಯಿ ಲೆಕ್ಕದಲ್ಲಿ ಕೊಟ್ಟಿರ್ತಾರೆ. 2005ರಲ್ಲಿ ಗುಜರಾತ್ ಬಂದರನ್ನ ಅದಾನಿ ಬಂದರಿನ ಜೊತೆ ಮರ್ಜ್ ಮಾಡಲಾಗುತ್ತೆ. ಆಗ ಕೇಂದ್ರದಲ್ಲಿ ಇದ್ದಿದ್ದು ಕಾಂಗ್ರೆಸ್ ನೇತೃತ್ವದ ಯುಪಿಎ ಸರ್ಕಾರ. 2006ರಲ್ಲಿ SEZ ಭೂಮಿಯನ್ನ ಅದಾನಿಗೆ ಕೊಡಲಾಗುತ್ತೆ. ಆಗ ಇದ್ದಿದ್ದು ಕೂಡ ಇದೇ ಯುಪಿಎ ಸರ್ಕಾರ. ಕಾಂಗ್ರೆಸ್ ಅದಾನಿ ಜೊತೆಗೆ ಇಷ್ಟೆಲ್ಲಾ ವ್ಯವಹಾರಗಳನ್ನ ನಡೆಸಿದ್ರು. ಈಗ ಮೋದಿ ಸರ್ಕಾರದ ವಿರುದ್ಧ ಅದಾನಿ ಹೆಸರನ್ನ ಬಳಕೆ ಮಾಡ್ತಾ ಇದ್ದಾರೆ. ಮೋದಿಗೂ ಮೊದಲೇ ಕಾಂಗ್ರೆಸ್ಗೆ ಅದಾನಿಯ ಪರಿಚಯ ಇದೆ. ಆದ್ರಿಂದ ತಾವು ಏನೆಲ್ಲ ಅವ್ಯವಹಾರಗಳನ್ನ ಮಾಡಿದ್ರೋ ಅಥವಾ ಮಾಡ್ಬೇಕು ಅಂತ ಅಂದ್ಕೊಂಡಿದ್ರೋ ಅದೆಲ್ಲ ಈಗ ಆಗ್ತಾ ಇದೆ ಅಂತ ಅಂದ್ಕೊಂಡು ಹೀಗೆಲ್ಲ ಆರೋಪ ಮಾಡ್ತಾ ಇದ್ದಾರಾ ಅನ್ನೋ ಚರ್ಚೆ ಶುರುವಾಗಿದೆ. ಅಲ್ಲದೆ ಈ ಎಲ್ಲಾ ವ್ಯವಹಾರಗಳ ಬಗ್ಗೆ ಬಾಯ್ಬಿಡಿ ಅಂತ ಜನರು ರಾಹುಲ್ಗೆ ಪ್ರಶ್ನೆ ಮಾಡ್ತಾ ಇದ್ದಾರೆ. ಇನ್ನು ಕಳೆದ ಕೆಲ ದಿನಗಳಿಂದ ಉದ್ಧವ್ ಹಾಗೂ ರಾಹುಲ್ ಧಾರಾವಿ ಪ್ರಾಜೆಕ್ಟ್ ನಲ್ಲಿ ಅದಾನಿ ಹೆಸರು ಮುಂದಿಟ್ಕೊಂಡು ಆರೋಪಗಳನ್ನು ಮಾಡ್ತಾ ಇದ್ರು. ಆದ್ರೆ ಇದಕ್ಕೆ ಅವರದೇ ಒಕ್ಕೂಟದ ಹಿರಿಯ ನಾಯಕ ಶರದ್ ಪವಾರ್ ಸರಿಯಾದ ಟಕ್ಕರ್ ಕೊಟ್ಟಿದ್ದಾರೆ. ಅಸಲಿಗೆ ಧಾರಾವಿ ಪ್ರಾಜೆಕ್ಟ್ ವಿಚಾರ ಒಂದು ಇಶ್ಯೂನೇ ಅಲ್ಲ, ಸುಮ್ನೆ ಅದನ್ನ ದೊಡ್ಡದನ್ನಾಗಿ ಮಾಡ್ತಾ ಇದ್ದಾರೆ. ಇನ್ನೂ ಹೇಳ್ಬೇಕಂದ್ರೆ ಅದಾನಿಗೆ ಧಾರಾವಿ ರೀಡೆವಲಪ್ಮೆಂಟ್ ಬಗ್ಗೆ ಸ್ವಲ್ಪವೂ ಇಂಟ್ರೆಸ್ಟೇ ಇರಲಿಲ್ಲ. ಆದ್ರೆ ಉದ್ಧವ್ ನೇತೃತ್ವದ ಅಗಾಡಿ ಸರ್ಕಾರವೇ ಬೆನ್ನು ಬಿದ್ದು ಇದರ ಬಗ್ಗೆ ಮಾತುಕತೆ ನಡೆಸಿದ್ದು. ಬೇರೆ ಯಾರಿಗೋ ಹೋಗಿದ್ದ ಧಾರಾವಿ ಟೆಂಡರ್ ಅನ್ನ ಅದಾನಿ ಕೈಗೆ ನೀಡಿದ್ದೇ ಉದ್ಧವ್ ಠಾಕ್ರೆ. ಈಗ ಅವರೇ ಆರೋಪಗಳನ್ನ ಮಾಡ್ತಾ ಇದ್ದಾರೆ ಅಂತ ಶರದ್ ಪವಾರ್ ತಮ್ಮ ಸಂದರ್ಶನದಲ್ಲಿ ಹೇಳಿದ್ದಾರೆ. ಮತದಾನದ ಹಿಂದಿನ ದಿನವೇ ಈ ಮಾತು ಬಂದಿದ್ದು ಭವಿಷ್ಯ ಏನು ಅನ್ನೋದನ್ನ ಕಣ್ಮುಂದೆ ಬರುವಂತೆ ಮಾಡ್ತಾ ಇದೆ ಅಂತ ಚರ್ಚೆಗಳಾಗ್ತಾ ಇದೆ. ಶರದ್ ಪವಾರ್ ಒಬ್ಬ ಹಿರಿಯ ರಾಜಕಾರಣಿ. ಯಾವ ಸಂದರ್ಭದಲ್ಲಿ ಯಾವ ಮಾತು ಹೇಳಿದ್ರೆ ಅದು ಹೇಗೆ ಎಫೆಕ್ಟ್ ಆಗುತ್ತೆ ಅಂತ ಗೊತ್ತಿಲ್ಲದಷ್ಟು ಅಪ್ರಬುದ್ಧರೇನೂ ಅಲ್ಲ. ಆದ್ರಿಂದ ಪವಾರ್ರ ಈ ಮಾತು ಅಗಾಡಿ ಒಳಗೆ ಎಲ್ಲವೂ ಸರಿ ಇಲ್ಲ ಅನ್ನೋದರ ಸಿಗ್ನಲ್ ಕೊಟ್ಟಂತಿದೆ. ಸೀಟ್ ಶೇರಿಂಗ್ ನಿಂದ ಹಿಡಿದು ಎಲ್ಲವೂ ಯಾವುದೇ ಗೊಂದಲ ಇಲ್ಲದೆ ಮುಗಿದಿದ್ರು ಅಸಮಾಧಾನಗಳು ಮುಗಿದಂತೆ ಕಾಣಿಸ್ತಾ ಇಲ್ಲ ಅನ್ನೋದು ಒಂದು ಕಡೆ ಆದ್ರೆ, ಹೆಂಗೂ ಈ ಬಾರಿ ಮಹಾವಿಕಾಸ್ ಅಗಾಡಿ ಅಧಿಕಾರಕ್ಕೆ ಬರೋದಿಲ್ವೇನೋ ಅನ್ನೋ ಅಂದಾಜಿನಿಂದ ಈ ಹೇಳಿಕೆ ಕೊಟ್ಟಿರ್ಬೋದು ಅಂತಲೂ ಚರ್ಚೆಗಳಾಗ್ತಾ ಇವೆ. ಒಂದು ವೇಳೆ ಅಗಾಡಿ ಸರ್ಕಾರ ಬಂದರೂ ಪವಾರ್ರನ್ನ ಮೂಲೆಗುಂಪು ಮಾಡಿ ಉದ್ಧವ್ ಹಾಗೂ ಕಾಂಗ್ರೆಸ್ ಪ್ರಾಬಲ್ಯ ಮೆರೆಯೋದರ ಬಗ್ಗೆ ಸಿಗ್ನಲ್ ಸಿಕ್ಕಿರ್ಬೋದು. ಆದ್ರಿಂದ ತಮ್ಮ ಒಕ್ಕೂಟದ ಕುತಂತ್ರವನ್ನ ಮತದಾನದ ಹಿಂದಿನ ದಿನವೇ ಹೇಳಿ ಸರಿಯಾಗಿ ಪಾಠ ಕಲಿಸೋದಕ್ಕೆ ಮುಂದಾಗಿರ್ಬೋದು ಅಂತಲೂ ಹೇಳಲಾಗ್ತಾ ಇದೆ. ಆದ್ರೆ ಅದಾನಿ ಅಸ್ತ್ರದ ಬಗ್ಗೆ ಮೊದಲಿನಿಂದಲೂ ಭಾರತೀಯರಿಗೆ ಅನುಮಾನ ಇತ್ತು. ಈಗ ಕನ್ಫರ್ಮ್ ಆಗಿದೆ ಅನ್ನೋ ರೀತಿ ಚರ್ಚೆ ಆಗ್ತಾ ಇದೆ. ಒಂದು ಕಡೆ ಪವಾರ್ ಸದ್ದು ಮಾಡ್ತಾ ಇದ್ರೆ, ಇನ್ನೊಂದು ಕಡೆ ಅವರ ಪುತ್ರಿ ಸುಪ್ರಿಯಾ ಸುಳೆ ನ್ಯಾಷನಲ್ ನ್ಯೂಸ್ ಆಗಿದ್ದಾರೆ. ಸುಪ್ರಿಯಾ ಬಿಟ್ಕಾಯಿನ್ ಅವ್ಯವಹಾರದಲ್ಲಿ ತೊಡಗಿದ್ದು ಅವರದ್ದೇ ಎನ್ನಲಾದ ಆಡಿಯೋ ಟೈಪ್ ವೈರಲ್ ಆಗ್ತಾ ಇದೆ. ಅವರ ಆಪ್ತ ಹಾಗೂ ಸಾರಥಿ ಅಸೋಸಿಯೇಟ್ಸ್ ಆಡಿಟ್ ಫರ್ಮ್ನ ಉದ್ಯೋಗಿ ಗೌರವ್ ಮೆಹ್ತಾ ಜೊತೆ ಸುಪ್ರಿಯಾರ ಮಾತುಗಳು ವೈರಲ್ ಆಗಿವೆ. ಗೌರವ್ ಜೊತೆ ಮಾತನಾಡೋ ಸುಪ್ರಿಯಾ ಯಾಕೆ ಸರಿಯಾಗಿ ರೆಸ್ಪಾಂಡ್ ಮಾಡ್ತಾ ಇಲ್ಲ, ನಮಗೆ ಅರ್ಜೆಂಟ್ ಕ್ಯಾಶ್ ಬೇಕಿದೆ ಅಂತ ಹೇಳಿದ್ದಾರೆ. ಇನ್ನೊಂದು ಆಡಿಯೋದಲ್ಲಿ ಯಾಕೆ ಯಾರು ಕೂಡ ರೆಸ್ಪಾಂಡ್ ಮಾಡ್ತಾ ಇಲ್ಲ, ನನ್ ಜೊತೆ ಆಟ ಆಡೋದಕ್ಕೆ ಹೋಗ್ಬೇಡಿ, ಎಲೆಕ್ಷನ್ ನಡೀತಾ ಇರೋದು ಗೊತ್ತಿಲ್ವಾ, ಅರ್ಜೆಂಟ್ ಆಗಿ ಕ್ಯಾಶ್ ಬೇಕಿದೆ, ಬಿಟ್ಕಾಯಿನ್ ಎಕ್ಸ್ಚೇಂಜ್ ಮಾಡಿ ಕ್ಯಾಶ್ ಕಳಿಸಿ ಅಂತ ಹೇಳಿದ್ದಾರೆ. ಮತ್ತೊಂದು ಆಡಿಯೋದಲ್ಲಿ ಪೊಲೀಸ್ ಎನ್ಕ್ವೈರಿ ಬಗ್ಗೆ ಯಾರು ಹೆದರೋದಕ್ಕೆ ಹೋಗ್ಬೇಡಿ, ಮುಂದೆ ನಮ್ಮ ಸರ್ಕಾರವೇ ಅಧಿಕಾರಕ್ಕೆ ಬರುತ್ತೆ, ಎಲ್ಲವನ್ನ ನಾನು ನೋಡ್ಕೊಳ್ತೀನಿ ಅಂತ ಭರವಸೆ ಕೊಟ್ಟಿದ್ದಾರೆ.
ಈ 3 ಆಡಿಯೋ ಸೇರಿಸಿ 33 ಸೆಕೆಂಡ್ಗಳ ಕ್ಲಿಪ್ ರೆಡಿ ಮಾಡಲಾಗಿದ್ದು ದೇಶಾದ್ಯಂತ ಇದು ಎಲ್ಲಾ ಕಡೆ ವೈರಲ್ ಆಗ್ತಾ ಇದೆ. ಇನ್ನು ಇಂಥ ಆರೋಪ ಬಂದಾಗ ಸಹಜವಾಗಿಯೇ ಎಲ್ಲರೂ ನಾನವನಲ್ಲ ಅಂತ ಹೇಳೋದು ಮಾಮೂಲಿಯೇ. ಅದೇ ರೀತಿ ಸುಪ್ರಿಯಾ ನಾನವಳಲ್ಲ ಅಂತ ಮಾಧ್ಯಮದ ಮುಂದೆ ಹೇಳಿದ್ದಾರೆ. ಸೋಷಿಯಲ್ ಮೀಡಿಯಾಗಳಲ್ಲಿ ಪೋಸ್ಟ್ ಗಳನ್ನ ಕೂಡ ಹಾಕೊಂಡಿದ್ದಾರೆ. ಅಲ್ಲದೆ ಬಿಜೆಪಿ ನಾಯಕರಿಗೂ ಸವಾಲ್ ಹಾಕಿರೋ ಸುಪ್ರಿಯಾ, ಬೇಕಿದ್ರೆ ನಾನು ಡಿಬೇಟ್ ನಲ್ಲಿ ಭಾಗವಹಿಸುವುದಕ್ಕೂ ರೆಡಿ ಇದ್ದೇನೆ. ಜಾಗ ಯಾವುದು, ಟೈಮ್ ಯಾವುದು ಅನ್ನೋದನ್ನ ನೀವೇ ಡಿಸೈಡ್ ಮಾಡ್ಕೊಳ್ಳಿ, ನಾನು ಬಂದು ಉತ್ತರ ಕೊಡ್ತೀನಿ ಅಂತ ಹೇಳಿದ್ದಾರೆ. ಅಚ್ಚರಿ ವಿಚಾರ ಏನಂದ್ರೆ ಸುಪ್ರಿಯಾ ಅವರು ಮಾತನಾಡೋ ಸ್ಟೈಲ್, ಇಂಗ್ಲಿಷ್ ಪ್ರೊನೌನ್ಸಿಯೇಷನ್ ಇದೆಲ್ಲವೂ ಕೂಡ ಆ ಆಡಿಯೋಗೆ ಮ್ಯಾಚ್ ಆಗ್ತಾ ಇದೆ ಅನ್ನೋದು. ಅಲ್ಲದೆ ಒಂದು ವೇಳೆ ಇದು ಎಐ ಆಗಿದ್ರೆ ಕೆಲವು ಕಡೆಗಳಲ್ಲಿ ಅದು ಫೇಕ್ ಅಂತ ಗೊತ್ತಾಗೋ ರೀತಿ ಇರ್ತಾ ಇತ್ತು. ಆದ್ರೆ ಆ ಆಡಿಯೋ ಸುಪ್ರಿಯಾ ಅವರದ್ದೇ ಅನ್ನೋದಕ್ಕೆ ಸಾಕಷ್ಟು ಹೋಲಿಕೆಗಳು ಸಿಗ್ತಾ ಇದೆ. ಇನ್ನು ಈ ವಿಚಾರದಲ್ಲಿ ದೊಡ್ಡ ಶಾಕ್ ಕೊಡ್ತಾ ಇರೋದು ಮಹಾಯುತಿಯ ಪ್ರಮುಖ ನಾಯಕ ಅಜಿತ್ ಪವಾರ್. ಆಡಿಯೋ ಬೆನ್ನಲ್ಲೇ ಪ್ರತಿಕ್ರಿಯೆ ನೀಡಿರೋ ಅಜಿತ್ ಪವಾರ್ ಇದು ಸುಪ್ರಿಯಾ ಅವರದೇ ಧ್ವನಿ ಅನ್ನೋದನ್ನ ಹೇಳ್ತಾ ಇದ್ದಾರೆ. ಇನ್ನು ಈ ಪ್ರಕರಣದಲ್ಲಿ ನಾನಾ ಪಟೋಲೆ ಹೆಸರು ಕೂಡ ಕೇಳಿ ಬರ್ತಾ ಇದ್ದು ಇಬ್ಬರ ಬಗ್ಗೆಯೂ ಅಜಿತ್ ಪವಾರ್ ದನಿ ಏರಿಸಿದ್ದಾರೆ. ಇಬ್ರು ಕೂಡ ನಮಗೆ ಬಹಳ ಕಾಲದಿಂದ ಪರಿಚಯ ಇರುವವರೇ. ಒಬ್ರು ನನ್ನ ಕುಟುಂಬದವರೇ, ನನ್ನ ತಂಗಿ ಸುಪ್ರಿಯಾ. ಇನ್ನೊಬ್ಬರ ಜೊತೆ ಬಹಳ ಕಾಲದಿಂದ ನಾವು ಕೆಲಸ ಮಾಡಿದ್ದೇವೆ. ಆದ್ರಿಂದ ಅವರ ಧ್ವನಿ, ಮಾತಿನ ಶೈಲಿ ಎಲ್ಲವೂ ನಮಗೆ ಸರಿಯಾಗಿ ಪರಿಚಯ ಇದೆ ಅಂತ ಹೇಳಿದ್ದಾರೆ. ಆದ್ರೆ ಸದ್ಯ ಇದು ಗಂಭೀರ ಪ್ರಕರಣ ಆಗಿರೋದ್ರಿಂದ ಮೊದಲು ತನಿಖೆ ಆಗ್ಲಿ. ಈ ಹಂತದಲ್ಲಿ ನಾನು ಹೆಚ್ಚಿಗೆ ಏನು ಹೇಳೋದಕ್ಕೆ ಹೋಗೋದಿಲ್ಲ, ತನಿಖೆ ಆದ್ಮೇಲೆ ಮಾತಾಡ್ತೀನಿ ಅಂತ ಹೇಳಿದ್ದಾರೆ. ಇನ್ನೊಂದೆಡೆ ಇತ್ತ ಎಲೆಕ್ಷನ್ ದಿನವೇ ಸಿಎಂ ಏಕನಾಥ್ ಶಿಂದೆಗೆ ಜಾಕ್ಪಾಟ್ ಹೊಡೆದಿದೆ. ಜಲಗಾವ್ನ ಉದ್ಧವ್ ಸೇನಾ ಪ್ರೆಸಿಡೆಂಟ್ ವಿಷ್ಣು ಬಂಗಾಲೆ ಮತದಾನಕ್ಕೆ 15 ಗಂಟೆ ಬಾಕಿ ಇರುವಾಗಲೇ ಏಕನಾಥ್ ಶಿಂದೆ ಬಣವನ್ನ ಸೇರಿದ್ದಾರೆ. ಇದು ವೋಟಿಂಗ್ ವೇಳೆ ದೊಡ್ಡ ಮಟ್ಟದಲ್ಲಿ ಉದ್ಧವ್ಗೆ ಹೊಡೆತ ಕೊಡೋದು ಪಕ್ಕಾ ಅಂತ ಹೇಳಲಾಗ್ತಾ ಇದೆ. ಇನ್ನೊಂದೆಡೆ ದಹಾನುದ ಬಿವಿಎ ಅಭ್ಯರ್ಥಿ ಕೂಡ ಮತದಾನಕ್ಕೆ ಕೆಲವೇ ಗಂಟೆಗಳ ಮುಂಚೆ ಬಿಜೆಪಿ ಸೇರ್ಪಡೆಯಾಗಿದ್ದಾರೆ. ಈ ಮೂಲಕ ವೋಟಿಂಗ್ ನ ಕೊನೆ ಕ್ಷಣದವರೆಗೂ ಮಹಾರಾಷ್ಟ್ರದಲ್ಲಿ ರಾಜಕೀಯ ಬೆಳವಣಿಗೆಗಳು ದೊಡ್ಡ ಮಟ್ಟದಲ್ಲಿ ಇದ್ದಿದ್ದಕ್ಕೆ ಸಾಕ್ಷಿಯಾಗ್ತಾ ಇದೆ. ಆದ್ರೆ ಇನ್ನೊಂದೆಡೆ ಈ ಬಾರಿ ಅಜಿತ್ ಪವಾರ್ ದೊಡ್ಡ ಮಟ್ಟದಲ್ಲಿ ಕಮಾಲ್ ಮಾಡೋ ನಿರೀಕ್ಷೆಗಳಿವೆ. ಎನ್ಸಿಪಿ ವೋಟ್ ಬ್ಯಾಂಕ್ ಶರದ್ ಪವಾರ್ಗೆ ಸೆಡ್ಡು ಹೊಡೆಯೋ ರೇಂಜ್ಗೆ ಅಜಿತ್ಗೆ ಬೆಂಬಲವನ್ನ ಕೊಡ್ತಾ ಇದೆ. ಇದು ಕಳೆದ ಕೆಲ ವಾರಗಳಿಂದ ನಡೆದ ರ್ಯಾಲಿಗಳಲ್ಲಿ ಸಾಬೀತಾಗ್ತಾ ಇದೆ. ಆದ್ರಿಂದ ಅಜಿತ್ ಶಕ್ತಿ ಪ್ರದರ್ಶನ ಫಲಿತಾಂಶದಲ್ಲಿ ಹೇಗಿರುತ್ತೆ ಅನ್ನೋ ಕುತೂಹಲವನ್ನ ಕೆರಳಿಸಿದೆ. ಒಟ್ನಲ್ಲಿ ಸದ್ಯ ಮಹಾರಾಷ್ಟ್ರದಲ್ಲಿ ಒಂದು ಶರದ್ ಪವಾರ್ ಸ್ಟೇಟ್ಮೆಂಟ್ ಸದ್ದು ಮಾಡ್ತಾ ಇದ್ರೆ ಅದನ್ನು ಮೀರಿಸೋ ಹಾಗೆ ಸುಪ್ರಿಯಾ ಸುಳೆ ಬಿಟ್ಕಾಯಿನ್ ಹಗರಣ ಸುದ್ದಿ ಆಗ್ತಾ ಇದೆ. ಈ ಪ್ರಕರಣ ಸದ್ಯಕ್ಕಂತೂ ಮುಗಿಯೋ ಯಾವ ಲಕ್ಷಣಗಳು ಕಾಣಿಸ್ತಾ ಇಲ್ಲ. ಒಂದು ವೇಳೆ ಸಾಬೀತಾಯ್ತು ಅಂದ್ರೆ ಸುಪ್ರಿಯಾ ಜೈಲಿನ ಹಾದಿ ಹಿಡಿಯೋದು ಬಹುತೇಕ ಪಕ್ಕ ಆಗಲಿದೆ. ಆದ್ರಿಂದ ಮುಂದೇನಾಗುತ್ತೆ ಅನ್ನೋದನ್ನ ಕಾದು ನೋಡ್ಬೇಕು. ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೆ ಕಾಮೆಂಟ್ ಮೂಲಕ ತಿಳಿಸಿ.